sculpted to perfection. ನಮಸ್ತೆ, ನಾನು ಶ್ರೀ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 5,000 rupees ಅಲ್ಲಿ ಒಳ್ಳೆ ಪ್ರೀಮಿಯಂ ಲುಕಿಂಗ್ ವಿತ್ ಲೋಡೆಡ್ ಫೀಚರ್ಸ್ ಇರುವ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ನಾಯ್ಸ್ ಅವರು ಈ ಮೇ 2 ಅಮೆಜಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಕ್ರೇಜಿ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಅವರ ಕಲರ್ಫಿಟ್ ಅಲ್ಟ್ರಾ 3 ಸ್ಮಾರ್ಟ್ ವಾಚ್. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂಡ್ ಎಷ್ಟು ವೆರೈಟಿ ಆಫ್ ಸ್ಟ್ರಾಪ್ಸ್ ಇದೆ ಅಂಡ್ ಏನೆಲ್ಲ ಫೀಚರ್ಸ್ ಇದೆ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಫ್ರೆಂಡ್ಸ್, ಈ ನಾಯ್ಸ್ ಕಲರ್ಫಿಟ್ ಅಲ್ಟ್ರಾ 3 ಬಂದು ನಮಗೆ 3 ಡಿಫರೆಂಟ್ ವೆರೈಟಿ ಆಫ್ ಸ್ಟ್ರಾಪ್ಸ್ ಅಲ್ಲಿ ಅವೈಲೇಬಲ್ ಇದೆ. ಒಂದು ಸಿಲಿಕಾನ್ ಸ್ಟ್ರಾಪ್, ಲೆದರ್ ಸ್ಟ್ರಾಪ್ ಅಂಡ್ ಮೆಟಲ್ ಸ್ಟ್ರಾಪ್. ನನಗೆ ಸಿಲಿಕಾನ್ ಸ್ಟ್ರಾಪ್ ಜೆಟ್ ಬ್ಲಾಕ್ ಕಲರ್ ನ ಕಳಿಸಿದ್ದಾರೆ. ಸಿಲಿಕಾನ್ ಸ್ಟ್ರಾಪ್ ಜೆಟ್ ಬ್ಲಾಕ್ ಇಂಟ್ರೊಡಕ್ಟರಿ ಪ್ರೈಸ್ ಬಂದು ನಮಗೆ 4,499 rupees ಇದೆ. ಲೆದರ್ ಸ್ಟ್ರಾಪ್ ಇಂಟ್ರೊಡಕ್ಟರಿ ಪ್ರೈಸ್ ಬಂದು ನಮಗೆ 4,399 ಆಗಿ ಅವ್ರು ಲಾಂಚ್ ಮಾಡ್ತಿದ್ದಾರೆ. ಅಂಡ್ ಲಾಸ್ಟ್ಲಿ ಮೆಟಲ್ ಸ್ಟ್ರಾಪ್ ಬಂದು ನಮಗೆ ಲಾಂಚ್ ಪ್ರೈಸ್ ಬಂದು 5,499 rupees ಗೆ ಅವ್ರು ಲಾಂಚ್ ಮಾಡ್ತಿದ್ದಾರೆ. ಇನ್ನು ಬಾಕ್ಸ್ ಪ್ರೈಸ್ ಬಂದು ನಮಗೆ 7,399 ಇದೆ. ಬಟ್ ಲಾಂಚ್ ಪ್ರೈಸ್ ಸೀರಿಯಸ್ಲಿ ತುಂಬಾನೇ ಕಮ್ಮಿಗೆ ಅವ್ರು ಲಾಂಚ್ ಮಾಡ್ತಾ ಇದ್ದಾರೆ ವೆನ್ ಕಂಪೇರ್ ಟು ಬಾಕ್ಸ್ ಪ್ರೈಸ್. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಕಲರ್ಫಿಟ್ ಅಲ್ಟ್ರಾ 3 ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅದನ್ನೆಲ್ಲ ಅವರು ಲಿಸ್ಟ್ ಡೌನ್ ಮಾಡಿದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ ನಾವು ವಿರಾಟ್ ಕೊಹ್ಲಿನ ನೋಡಬಹುದು. ಅಂಡ್ ಬ್ಯಾಕ್ ಸೈಡ್ ಬಂದು ನಮಗೆ ಪ್ರೌಡ್ಲಿ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ನಾಯ್ಸ್ ಅವರ ಲೋಗೋನ ನೋಡಬಹುದು. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನ ಓಪನ್ ಮಾಡೋಣ ನಾವು. ಸೊ ಈ ಪ್ಯಾಕೇಜ್ ಅಲ್ಲಿ ನಮಗೆ ಆಬ್ವಿಯಸ್ಲಿ ಡಾಕ್ಯುಮೆಂಟೇಶನ್ ಕೊಟ್ಟಿರ್ತಾರೆ ಅಂಡ್ ನಾಯ್ಸ್ ಸ್ಟಿಕ್ಕರ್ ನ ನೋಡಬಹುದು. ಎಸ್, ನಾಯ್ಸ್ ಮೇಕರ್ ಅಂತ ಸ್ಟಿಕ್ಕರ್ ನ ಕೊಟ್ಟಿದ್ದಾರೆ. ನಾಯ್ಸ್ ಅವರ ರಿಜಿಸ್ಟ್ರಿ ವಾರಂಟಿ ಕಾರ್ಡ್ ನ ನೋಡಬಹುದು. ಈ ಕಡೆ ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂಡ್ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಹೇಗೆ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ನಮ್ಗೆ ಇದ್ರಲ್ಲಿ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಬನ್ನಿ ಇನ್ನೇನೇನಿದೆ ನೋಡೋಣ. ಎಸ್, ಹಿಯರ್ ಕಮ್ಸ್ ಅ ಮೇನ್ ಪ್ರಾಡಕ್ಟ್ ವಾಚ್ ಆಮೇಲೆ ಬರೋಣ. ಅಗೇನ್ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಇದರಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ. ಕೇಬಲ್ ಕೊಟ್ಟಿರ್ತಾರೆ, ಚಾರ್ಜಿಂಗ್ ಕೇಬಲ್. ಎಸ್, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಅಷ್ಟೇ. ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಈಗ ನಮ್ಮ ಮೇನ್ ಪ್ರಾಡಕ್ಟ್ ವಾಚಿಗೆ ಬರೋಣ. ಎಸ್, ಈ ವಾಚ್ ಸ್ಟ್ರಾಪ್ ಡಿಸೈನ್ ಕೂಡ ಅಷ್ಟೇ. ಈ ಸರಿ ಇದರಲ್ಲೂ ಅಷ್ಟೇ ಸಖತ್ತು ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಸಖತ್ತು ಯೂನಿಕ್ ಆಗಿದೆ ಡಿಸೈನ್, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಈ ಪ್ರೊಟೆಕ್ಟಿವ್ ಶೀಟ್ ನ ಅನ್ರ್ಯಾಪ್ ಮಾಡೋಣ. ಓಕೆ, ಇಟ್ಸ್ ಬೂಟಿಂಗ್ ಟೈಮ್. ಫಸ್ಟ್ ಬೂಟ್ ಮಾಡ್ಬಿಡೋಣ ಸ್ಮಾರ್ಟ್ ವಾಚ್ ನ. ಸ್ಮಾರ್ಟ್ ವಾಚ್ ಬೂಟ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ನಾವು ಸ್ಕ್ರೀನ್ ಅಲ್ಲಿ ನೋಡಬಹುದು. ನಾವು ಅಲ್ಲೊಂದು QR ಕೋಡ್ ನ ಕೂಡ ನೋಡಬಹುದು. ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ ಆಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ಗೆ ನಾಯ್ಸ್ ಫಿಟ್ ಅಪ್ಲಿಕೇಶನ್ ಗೆ ರಿಡೈರೆಕ್ಟ್ ಮಾಡುತ್ತೆ. ಸೊ ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಆಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ ಅಲ್ಲಿ ಡೈರೆಕ್ಟ್ ಆಗಿ ನಾಯ್ಸ್ ಫಿಟ್ ಅಂತ ಅಪ್ಲಿಕೇಶನ್ ಟೈಪ್ ಮಾಡ್ಕೊಂಡು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಒನ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ. ಸೊ ಬನ್ನಿ ಈಗ ಆಕ್ಚುಯಲ್ ಪೇರಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡೋಣ. ಸೊ ನಾವಿಲ್ಲಿ ನೋಡಬಹುದು ಗುಡ್ ಮಾರ್ನಿಂಗ್ ಸ್ಟ್ರೇಂಜರ್ ಅಂತ, ಗುಡ್ ಆಫ್ಟರ್ನೂನ್ ಸ್ಟ್ರೇಂಜರ್ ಅಂತ ಮೆನ್ಷನ್ ಮಾಡಿದೆ. ಪೇರ್ ಯೋರ್ ಡಿವೈಸ್ ಅಂತ ಇದೆ. ಸೊ ಈಗ ನಾನು ಪೇರ್ ಯೋರ್ ಡಿವೈಸ್ ಹತ್ರ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಾವು ನೋಡಬಹುದು ಇಟ್ಸ್ ಸ್ಟಿಲ್ ಸ್ಕ್ಯಾನಿಂಗ್, ಲುಕಿಂಗ್ ಫಾರ್ ಡಿವೈಸ್. ಸೊ ಮೇಕ್ ಶೋರ್ ನಿಮ್ ಸ್ಮಾರ್ಟ್ ವಾಚ್ ಮತ್ತೆ ಮೊಬೈಲ್ ಪಕ್ಕನೇ ಇರಬೇಕು. ಲುಕಿಂಗ್ ಫಾರ್ ಯೋರ್ ಡಿವೈಸ್, ಜಸ್ಟ್ ಮೇಕ್ ಶೋರ್ ದ ಡಿವೈಸ್ ಅಂಡ್ ಫೋನ್ಸ್ ಬ್ಲೂಟೂತ್ ಆರ್ ಟರ್ನ್ ಡೌನ್. ಸೊ ಇಲ್ಲಿ ನಮ್ಗೆ ಬಂದಿದೆ ಈಗ ಅಲ್ಟ್ರಾ 3 ಅಂತ ಮೆನ್ಷನ್ ಆಗಿದೆ. ಈಗ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಪೇರಿಂಗ್ ಅಂತ ಬರ್ತಿದೆ. ಕೀಪ್ ಯೋರ್ ವಾಚ್ ನಿಯರ್ ಯೋರ್ ಫೋನ್. ಎಸ್, ಪೇರ್ ವಿತ್ ದಿಸ್ ಡಿವೈಸ್ ಅಂತ ಮೆನ್ಷನ್ ಆಗಿದೆ. ಈಗ ನಾನು ಟಿಕ್ ಮಾರ್ಕ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್, ಪೇರಿಂಗ್ ಸಕ್ಸಸ್ಫುಲ್ ಆಗಿದೆ. ಅಷ್ಟೇ, ತುಂಬಾನೇ ಸಿಂಪಲ್ ಅಂಡ್ ಫಾಸ್ಟ್ ಆಗಿ ಪೇರಿಂಗ್ ಕೂಡ ಆಯ್ತು. ಫ್ರೆಂಡ್ಸ್, ನೀವೇನಾದ್ರೂ ಯಾವ ಟೈಪ್ ಆಫ್ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನಾನು ಸಜೆಷನ್ ಕೇಳಿದ್ರೆ, AMOLED ಡಿಸ್ಪ್ಲೇ ಇರುವ ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡಿದ್ರೆ ನಮಗೆ ಸ್ಮಾರ್ಟ್ ವಾಚ್ ಎಕ್ಸ್ಪೀರಿಯನ್ಸ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಈ ಅಲ್ಟ್ರಾ 3 ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.96 ಹ್ಯೂಜ್ AMOLED ಹೈ ರೆಸಲ್ಯೂಷನ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಡಿಸ್ಪ್ಲೇ ಅಂತೂ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಆ ಕ್ಲಾರಿಟಿ ನೋಡಿ, ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ರೆಸಲ್ಯೂಷನ್ ಬಂದು 466x502 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಡಿಸ್ಪ್ಲೇ ಬಂದು ಸಖತ್ತು ಕ್ಲಿಯರ್ ಕಾಣಿಸುತ್ತೆ. ಬೋಲ್ಡ್ ಅಂಡ್ ಸಖತ್ತು ಬ್ರೈಟ್ ಆಗಿ ಕಲರ್ಸ್ ಎಲ್ಲ ಸಖತ್ತು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಅಂಡ್ ಇದ್ರಲ್ಲಿ ನಮಗೆ 2.5D ಕರ್ವ್ ಡಿಸ್ಪ್ಲೇ ವಿತ್ 60 Hz ರಿಫ್ರೆಶ್ ರೇಟ್ ಇದೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ಡಿಸ್ಪ್ಲೇ ಬಂದು ಸಖತ್ತು ಬಟರ್ ಸ್ಮೂತ್ ಆಗಿ ವರ್ಕ್ ಆಗೋದನ್ನ ನೋಡಬಹುದು. ಅಂಡ್ ಈ 2.5D ಕರ್ವ್ ಇರೋದ್ರಿಂದ ನಮಗೆ ವ್ಯೂಯಿಂಗ್ ಆಂಗಲ್ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ. ಅಂಡ್ ಇದ್ರಲ್ಲಿ ನಮಗೆ ಬ್ರೈಟ್ನೆಸ್ ಬಂದು 500 nits ಕೊಟ್ಟಿದ್ದಾರೆ. ಆರಾಮಾಗಿ ಸ್ಮಾರ್ಟ್ ವಾಚ್ ನಾವು ಆಚೆ ಕೂಡ ವೇರ್ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇನ್ನು ಈ ಸ್ಮಾರ್ಟ್ ವಾಚ್ ಎಲ್ಲ ಫ್ರೇಮ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಜಿಂಕ್ ಅಲಾಯ್ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಸಖತ್ತು
ನೀಟಾಗಿದೆ, ಫಿನಿಶ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ, ಒಂಥರ ಸ್ಟ್ರಕ್ಚರ್ಡ್ ಆಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಅಂಡ್ ನಮ್ಗೆ ಇಲ್ಲೊಂದು ಫಂಕ್ಷನಲ್ ಕ್ರೌನ್ ಕೂಡ ಕೊಟ್ಟಿದ್ದಾರೆ, ಇದು ಕೂಡ ಅಷ್ಟೇ ನಮಗೆ ಸಖತ್ತು ಬಟರ್ ಸ್ಮೂತ್ ಆಗಿ ವರ್ಕ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಅಂಡ್ ಒಂದು ಡೆಡಿಕೇಟೆಡ್ ಸ್ಪೋರ್ಟ್ಸ್ ಬೋರ್ಡ್ ಬಟನ್ ಕೂಡ ನಾವು ನೋಡಬಹುದು. ಅಂಡ್ ಇಲ್ಲೊಂದು ಸ್ಪೀಕರ್ ನ ನೋಡಬಹುದು, ಇನ್ನೊಂದು ಸೈಡ್ ಅಲ್ಲಿ ಮೈಕ್ ನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಎಸ್, ಬ್ಯಾಕ್ ಸೈಡ್ ಕೂಡ ಅಷ್ಟೇ ಫಿನಿಶಿಂಗ್ ತುಂಬಾನೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಬೇಕಾಗಿರೋ ಸೆನ್ಸರ್ಸ್ ನೆಲ್ಲ ಕೊಟ್ಟಿದ್ದಾರೆ. ಕೆಳಗಡೆ ಬಂದು ನಮಗೆ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಯೂಶಲಿ ನಾಯ್ಸ್ ಅವರ ಸ್ಟ್ರಾಪ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀನಲ್ಲ, ಯಾವುದೇ ಒಂದು ಇಚ್ಚಿನೆಸ್ ಆಗಲಿ ಅನ್ಕಂಫರ್ಟಬಲ್ ಏನು ಇರೋದಿಲ್ಲ, ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ನಮಗೆ 3 ಟೈಪ್ಸ್ ಆಫ್ ಆಕ್ಚುಲಿ ಈ ಅಲ್ಟ್ರಾ 3ಗೆ ಅವರು 3 ಟೈಪ್ಸ್ ಆಫ್ ಸ್ಟ್ರಾಪ್ಸ್ ನ ಲಾಂಚ್ ಮಾಡಿದ್ದಾರೆ. ಸಿಲಿಕಾನ್ ಸ್ಟ್ರಾಪ್, ನಿಮಗೆ ಸಿಲಿಕಾನ್ ಸ್ಟ್ರಾಪ್ ಇಷ್ಟ ಆಗಿಲ್ಲ ಅಂದ್ರೆ ನೀವು ಲೆದರ್ ಸ್ಟ್ರಾಪ್ ಆಪ್ಟ್ ಮಾಡಬಹುದು, ಇಲ್ಲ ಅಂದ್ರೆ ಇವನ್ ಮೆಟಲ್ ಸ್ಟ್ರಾಪ್ ಗೆ ಆಪ್ಟ್ ಮಾಡಬಹುದು. ಬಟ್ ಅದು ಪ್ರೈಸ್ ಒಂದು ಸ್ವಲ್ಪ ಹೈ ಆಗಿರುತ್ತೆ. ಅಂಡ್ ಇದು ನನಗೆ ಕಳಿಸಿರೋದು ಸಿಲಿಕಾನ್ ಸ್ಟ್ರಾಪ್ ಆಗಿರೋದ್ರಿಂದ ಇದರಲ್ಲಿ ನಮಗೆ 22mm ಸಿಲಿಕಾನ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಡೀಟೇಲಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾವು ನೋಡಬಹುದು ಡಿಫ್ರೆಂಟ್ ಡಿಸೈನ್ಸ್ ನ ನಮಗೆ ಕೊಟ್ಟಿದ್ದಾರೆ. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ IP68 ವಾಟ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಸ್ಮಾರ್ಟ್ ವಾಚ್ ಅಲ್ಲಿ ಬ್ಲೂಟೂತ್ ಕಾಲಿಂಗ್ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ. ನಮ್ಮ ಬ್ಲೂಟೂತ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಎನ್ಹಾನ್ಸ್ ಮಾಡೋಕ್ಕೆ ಇದರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 300 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ಆರಾಮಾಗಿ 7 days ವರೆಗೂ ನಮಗೆ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಡಿಫ್ರೆಂಟ್ ವಾಚ್ ಫೇಸಸ್ ನ ನೋಡಬಹುದು. ಅದರಲ್ಲಿ ನನಗೆ ಈ ವಾಚ್ ಫೇಸ್ ತುಂಬಾನೇ ಇಷ್ಟ ಆಯ್ತು, ಸಖತ್ತು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಇನ್ನು ಮೇಲಿಂದ ಕೆಳಗಡೆ ನಾವು ಸ್ವೈಪ್ ಡೌನ್ ಮಾಡಿದ್ರೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಮೊಬೈಲ್ಗೆ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ನ ಈ ಸ್ಮಾರ್ಟ್ ವಾಚ್ ಇಂದಲೇ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಇನ್ನು ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಬ್ರೈಟ್ನೆಸ್ ನ ಸೆಟ್ ಮಾಡ್ಕೋಬಹುದು, ಸೆಟ್ಟಿಂಗ್ಸ್ ನ ಈಸಿಲಿ ಆಕ್ಸೆಸ್ ಮಾಡಬಹುದು, DND ಎಲ್ಲ ಇಲ್ಲಿಂದಾನೇ ನಾವು ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಇನ್ನು ಲೆಫ್ಟ್ ಆರ್ ರೈಟ್ ನಾವು ಸ್ವೈಪ್ ಮಾಡಿದ್ರೆ ರನ್ನಿಂಗ್ ಅಪ್ಲಿಕೇಶನ್ಸ್ ನ ನೋಡಬಹುದು. ಅಂಡ್ ನಾವೇನಾದ್ರೂ ಇವಾಗ ಮೆನ್ಯೂ ಬಟನ್ ಹೋಗಬೇಕು ಅಂದ್ರೆ ನಮಗೆ ಫಂಕ್ಷನಲ್ ಕ್ರೌನ್ ಬಟನ್ ಮೆನ್ಯೂ ಬಟನ್ ವರ್ಕ್ ಆಗುತ್ತೆ. ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ನಮಗೆ ಒಂದೇ ಕಡೆ ನಾವು ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಅಂಡ್ ಆಕ್ಸೆಸ್ ಮಾಡೋದಕ್ಕೆ ನಾವು ಫಂಕ್ಷನಲ್ ಕ್ರೌನ್ ಬಟನ್ ಈ ತರ ರೊಟೇಟ್ ಮಾಡ್ತಾ ಇದ್ರೆ ಸಾಕು, ಅದು ಈಸಿಲಿ ನ್ಯಾವಿಗೇಟ್ ಕೂಡ ಆಗುತ್ತೆ. ಇದು ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿ ವರ್ಕ್ ಆಗ್ತಿದೆ. ಅಂಡ್ ನಮಗೆ ಇಲ್ಲಿ ಒಂದು ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಇದು ಕ್ಲಿಕ್ ಮಾಡಿದ್ರೆ ಸಾಕು, ಏನೆಲ್ಲ ಸ್ಪೋರ್ಟ್ಸ್ ಮೋಡ್ಸ್ ಇದೆ ಅದನ್ನ ನಾವು ಒಂದೇ ಕಡೆ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಓವರ್ ಆಗಿ ಇಂಟರ್ಫೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಈಗ ಈ ಸ್ಮಾರ್ಟ್ ವಾಚ್ ನ ವೇರ್ ಮಾಡಿದೀನಿ. ಸೀರಿಯಸ್ಲಿ ಸಖತ್ತಾಗಿದೆ, ಸಖತ್ತು ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ. ನಂಗೆ ಆಕ್ಚುಲಿ ವೇರ್ ಮಾಡಿದ್ಮೇಲೆ ಏನ್ ಅನ್ಸುತ್ತೆ ಗೊತ್ತಾ, ಆಪಲ್ ವಾಚ್ ನಾನು ವೇರ್ ಮಾಡಿದೀನಿ ಅಂತ ಫೀಲ್ ಕೊಡ್ತಿದೆ. ನೋಡಿ ಎಷ್ಟು ರಾಯಲ್ ಅಂಡ್ ಸಖತ್ತು ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಸೊ ನೀವೇನಾದ್ರೂ ಅಂಡರ್ 5000 rupees ಅಲ್ಲಿ ಇದೇ ತರ ಒಂದು ಪ್ರೀಮಿಯಂ ಲುಕ್ ಇರೋ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಪ್ಲೀಸ್ ಗೋ ಫಾರ್ ಇಟ್, ತುಂಬಾ ಚೆನ್ನಾಗಿದೆ. ಈ ನಾಯ್ಸ್ ಕಲರ್ಫಿಟ್ ಅಲ್ಟ್ರಾ 3 ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಈ ವಾಚ್ ಅಲ್ಲಿ ಹಾರ್ಟ್ ರೇಟ್, ಬ್ಲಡ್ ಆಕ್ಸಿಜನ್, ಸ್ಲೀಪ್, ಸ್ಟ್ರೆಸ್ ಅಂಡ್ ಆಕ್ಟಿವಿಟಿನ ಈಸಿಯಾಗಿ ಮಾನಿಟರ್ ಮಾಡ್ಕೋಬಹುದು. ಪಾಮ್ ಕಂಟ್ರೋಲ್ ಟು ಟರ್ನ್ ಆಫ್ ಡಿಸ್ಪ್ಲೇ, ಡಬಲ್ ಟ್ಯಾಪ್ ಮಾಡೋದ್ರಿಂದ ನಾವು ಡಿಸ್ಪ್ಲೇನ ಟರ್ನ್ ಆನ್ ಮಾಡೋ ಫೀಚರ್ ಕೂಡ ಆಡ್ ಮಾಡಿದ್ದಾರೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ನಮಗೆ 4 ಡಿಫರೆಂಟ್ ಟೈಪ್ಸ್ ಆಫ್ AOD ವಾಚ್ ಫೇಸಸ್ ಕೂಡ ಇದೆ. ಇನ್ನು ಮೆನ್ಯೂ ಬಾರ್ ವ್ಯೂ ನ ಕೂಡ ನಾವು ಚೇಂಜ್ ಕೂಡ ಮಾಡ್ಕೋಬಹುದು, ಲೈಕ್ ಗ್ರಿಡ್ ವ್ಯೂ ಅಥವಾ ಲಿಸ್ಟ್ ವ್ಯೂಗೆ. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಾವು 100+ ಸ್ಪೋರ್ಟ್ಸ್ ಮೋಡ್ ಕೂಡ ನೋಡಬಹುದು. ನೀವು ಯಾವ ಸ್ಪೋರ್ಟ್ ನ ಆಡ್ತಿರೋ ಆ ಸ್ಪೋರ್ಟ್ ನ ಚೂಸ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಟ್ರ್ಯಾಕ್ ಕೂಡ ಮಾಡ್ಕೋಬಹುದು. ಅಂಡ್ 150+ ವಾಚ್ ಫೇಸಸ್ ಕೂಡ ಇದೆ. ಅಪ್ಲಿಕೇಶನ್ ಇಂದ ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಸ್ಮಾರ್ಟ್ ವಾಚ್ ಗೆ ಈಸಿಯಾಗಿ ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು. ಅಂಡ್ ಇವನ್ ನಾವು ಮ್ಯೂಸಿಕ್ ಪ್ಲೇಯರ್ ನ ಕೂಡ ಕಂಟ್ರೋಲ್ ಮಾಡಬಹುದು, ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್, ವಾಲ್ಯೂಮ್ ಅಪ್ ಅಂಡ್ ಡೌನ್. ಅಂಡ್ ಲಾಸ್ಟ್ಲಿ ನಾವು ಕ್ಯಾಮ್ರಾ ಶಟರ್ ನ ಕೂಡ ಈ ಸ್ಮಾರ್ಟ್ ವಾಚ್ ಇಂದಾನೆ ಕಂಟ್ರೋಲ್ ಮಾಡಬಹುದು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಕೊಟ್ಟಿದ್ದಾರೆ. ನಮ್ಮ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಎನ್ಹಾನ್ಸ್ ಮಾಡಕ್ಕೆ ಇದ್ರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಫಸ್ಟ್ ನಾವು ಕಾಲ್ ಮಾಡಬೇಕು ಅಂದ್ರೆ ನಾಯ್ಸ್ ಬಸ್ ಅಪ್ಲಿಕೇಶನ್ ಹೋಗಬೇಕು. ಅಲ್ಲಿ ನಮಗೆ ಕಾಂಟ್ಯಾಕ್ಟ್ಸ್, ಕಾಲ್ ಹಿಸ್ಟ್ರಿ, ಡಯಲ್ ಪ್ಯಾಡ್ ಅಂತ ಎಲ್ಲ ಇದೆ. ಸೊ ಈಗ ಡಯಲ್ ಪ್ಯಾಡ್ ನ ಯೂಸ್ ಮಾಡ್ಕೊಂಡು ನಾನು ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾ ಇದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ ಬನ್ನಿ. Welcome to Airtel. Airtel 5G Plus is now live. For post-paid related queries, press 1. And ನಿಮ್ಗೆ ಏನಾದ್ರೂ ಈ ಕಾಲ್ ನ ಸ್ಮಾರ್ಟ್ ವಾಚ್ ಅಲ್ಲಿ ಅಟೆಂಡ್ ಮಾಡಕ್ಕೆ ಇಷ್ಟ ಇಲ್ಲ, ಮೊಬೈಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಜಸ್ಟ್ ನಾವು ಈ ಬಟನ್ ನ ಟ್ಯಾಪ್ ಮಾಡಿದ್ರೆ ಸಾಕು, ಮೊಬೈಲ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಎಸ್, ಈಗ ಮೊಬೈಲ್ ಗೆ ಕೂಡ ಟ್ರಾನ್ಸ್ಫರ್ ಆಗಿದೆ. ಎಸ್, ಓವರ್ ಆಗಿ ಆಡಿಯೋ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಯಾವುದೇ ಒಂದು ನಮಗೆ ಕಾಲಿಂಗ್ ಡಿಸ್ಟರ್ಬೆನ್ಸ್ ಕೂಡ ಯಾವುದೇ ಒಂದು ಇರಲಿಲ್ಲ ಬಿಕಾಸ್ ಆಫ್ ದ ಟ್ರೂ ಸಿಂಕ್. ಓವರ್ ಆಗಿ ಕಾಲಿಂಗ್ ಎಕ್ಸ್ಪೀರಿಯನ್ಸ್
ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಓವರ್ ಆಗಿ ನಾಯ್ಸ್ ಕಲರ್ ಫಿಟ್ ಅಲ್ಟ್ರಾ 3 ಸ್ಮಾರ್ಟ್ ವಾಚ್ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದ ಅಂತ ಕೇಳಿದ್ರೆ, ನೀವೇನಾದ್ರೂ ಅಂಡರ್ 5000 ರುಪೀಸ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಲುಕಿಂಗ್ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಿ. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಫಸ್ಟ್ ಆಫ್ ಆಲ್ ನಾಯ್ಸ್ ಬ್ರ್ಯಾಂಡ್, ಸೊ ನಾಯ್ಸ್ ಬ್ರ್ಯಾಂಡ್ ಬಗ್ಗೆ ಏನು ಮಾತಾಡಂಗಿಲ್ಲ. ಅವ್ರು ರೀಸೆಂಟ್ಲಿ ತುಂಬಾನೇ ಚೆನ್ನಾಗಿರೋ ಸ್ಮಾರ್ಟ್ ವಾಚಸ್ ನೆಲ್ಲ ಲಾಂಚ್ ಮಾಡ್ತಾ ಬರ್ತಿದ್ದಾರೆ. ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಡಿಸ್ಪ್ಲೇ ಬಂದು ನಮಗೆ ಅಮೆಲೋಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು ಡಿಸ್ಪ್ಲೇ. ಅಂಡ್ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ, ಬೇಕಾಗಿರೋ ಫೀಚರ್ಸ್ ಎಲ್ಲ ನಮಗೆ ಸ್ಮಾರ್ಟ್ ವಾಚ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂಡ್ ಫಂಕ್ಷನಲ್ ಕ್ರೌನ್ ಬಟನ್ ಕೂಡ ಕೊಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸ್ಮಾರ್ಟ್ ವಾಚ್ ನಾವು ವೇರ್ ಮಾಡಿದ್ರೆ ಆಪಲ್ ವಾಚ್ ವೇರ್ ಮಾಡ್ದಂಗೆ ಫೀಲ್ ಕೊಡ್ತಾ ಇದೆ. ಸೀರಿಯಸ್ಲಿ ತುಂಬಾನೇ ಪ್ರೀಮಿಯಂ ಅಂಡ್ ಸಖತ್ತು ಸ್ಟೈಲಿಶ್ ಆಗಿದೆ ಈ ಸ್ಮಾರ್ಟ್ ವಾಚ್ ವೇರ್ ಮಾಡಾದ್ಮೇಲೆ. ನೀವೇನಾದ್ರೂ ಅಂಡರ್ 5000 ರುಪೀಸ್ ಅಲ್ಲಿ ಒಂದು ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಅಲ್ಟ್ರಾ 3 ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಿ. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ May 2 ಅಮೆಝಾನ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಸೊ ಲಾಂಚ್ ಡೇನೆ ಪರ್ಚೇಸ್ ಮಾಡಿದ್ರೆ ನಮಗೆ ಅಮೌಂಟ್ ಕೂಡ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಆಲ್ ದ ಬೆಸ್ಟ್, ಪರ್ಚೇಸ್ ಮಾಡಿ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.